ಯಾವತ್ತೂ ಕೂಡ ಈ ದೇಶದ ಗೌರವಿತ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಪಾರ್ಲಿಮೆಂಟ್ ಹೇಗಿರಬೇಕು ಅಂತ ಹೇಳಿದ್ರೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಯಾವ ರೀತಿಯ ಪಾರ್ಲಿಮೆಂಟ್ ಅನ್ನ ಮಾಡಿದ್ರು, ಸಕಲ ಸಮಾಜವನ್ನ ಸೇರಿಸಿಕೊಂಡು ಮಾಡಿದಂತಹ ಪಾರ್ಲಿಮೆಂಟ್ ಹೇಗಿತ್ತೋ ಆ ರೀತಿ ಪಾರ್ಲಿಮೆಂಟ್ ಇರಬೇಕು ಅಂತೇಳಿ ಹೇಳ್ತಾರೆ. ಇವತ್ತಿನ ಹೊಸ ಪಾರ್ಲಿಮೆಂಟ್ನಲ್ಲಿ 12ನೇ ಶತಮಾನದ ಬಸವಣ್ಣನವರ ಕಲ್ಪನೆ ಮೋದಿಜಿಗೆ ಇದೆ ಎಂದು ಬಿಜೆಪಿ ಮುಖಂಡರು ಈಶ್ವರ್ ಸಿಂಗ್ ಠಾಕೂರ್ ಹೇಳಿದರು. ನನಗೆ ಸಿಕ್ಕಿರುವ ಪ್ರಶಸ್ತಿ ಪೊಲೀಸರ ಲಾಠಿ ಹಾಗೂ ಜೈಲಿಗೆ ಹೋಗಿದ್ದ ನೆನಪುಗಳು ಮಾತ್ರ ಎಂದರು. ಪ್ರಶಸ್ತಿ, ಹೋರಾಟ ಇವೆಲ್ಲವೂ ನನಗಾಗಿ ಅಲ್ಲ, ಈ ನನ್ನ ಸಮಾಜಕ್ಕಾಗಿ ಎಂದರು. ತನ್ನ ಹೋರಾಟದ ಹಾದಿ ಮತ್ತು ಸಮಾಜ ಸೇವೆಗೆ ಪ್ರತಿಯಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಸಮಾಜಕ್ಕಾಗಿ ಹೋರಾಡಿದ ಒಬ್ಬ ಪ್ರಜೆ, ಒಬ್ಬ ಸೈನಿಕ ನಾನು. ನನ್ನ ಹೋರಾಟ ಜೀವಂತ ಇರುವವರೆಗೂ ಇರುತ್ತದೆ ಎಂದು ಅವರು ಹೇಳಿದರು. ಸಂಕಟ ಬಂದರೆ ನನ್ನ ಪ್ರಾಣದ ಹಂಗನ್ನು ತೊರೆದು ನನ್ನ ಜನರಿಗೋಸ್ಕರ ಕೆಲಸ ಮಾಡುತ್ತೇನೆ ಎಂದು ಅವರು ಗರ್ಜನೆ ಮಾಡಿದರು. ನನ್ನ ಜೀವನದಲ್ಲಿ ಈ ಆಶೀರ್ವಾದ ಪ್ರಶಸ್ತಿ ಅಂತೇಳಿ ಕೊಡ್ತಾ ಇರುವುದು ಕೇವಲ ತಾವು ಮೊದಲನೇ ಬಾರಿಗೆ ಅಂತೇಳಿ ನಾನು ಬಯಸ್ತೇನೆ ಗುರುಗಳೇ. ನನಗೆ ಪ್ರಶಸ್ತಿ ಸಿಕ್ಕಿದ್ದು ಪೊಲೀಸರ ಲಾಠಿ, 4 ಬಾರಿ ಪೊಲೀಸರ ಲಾಠಿ ಮತ್ತು ಜೈಲು ನನಗೆ ಪ್ರಶಸ್ತಿ ಸಿಕ್ಕಿರೋದು. ಮತ್ತು ನನಗಾಗಿ ಆ ಪ್ರಶಸ್ತಿ ಇರಲಿಲ್ಲ, ಈ ಸಮಾಜಕ್ಕಾಗಿ ನಾನು ನಿರಂತರವಾಗಿ ನನ್ನ ಸಮಾಜದ ರಕ್ಷಣೆಗಾಗಿ ಹೋರಾಟ ಮಾಡಿದಂತ ಒಬ್ಬ ಪ್ರಹರಿ, ಒಬ್ಬ ಸೈನಿಕ ಅಂತೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ. ಯಾವತ್ತೂ ಕೂಡ ಸಮಾಜದ ಮೇಲೆ ಸಂಕಟ ಬಂದಾಗ, ಅದು ಯಾವುದೇ ರೀತಿಯ ಸಂಕಟ ಇರಲಿ, ಅದನ್ನ ಧೈರ್ಯವಾಗಿ ನನ್ನ ಪ್ರಾಣದ ಹಂಗನ ತೊರೆದು ನಿಲ್ಲುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಗುರುಗಳೇ ನಾನು ಮಾಡಿದ್ದೇನೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಬಹುಶಃ ಇವತ್ತು ಬಹಳ ಶ್ರೇಷ್ಠ ದಿನ ಗುರುಜಿ. 500 ವರ್ಷಗಳ ಹೋರಾಟದ ನಂತರ ಯಾವ ದೇವಸ್ಥಾನಕ್ಕಾಗಿ 3.5 ಲಕ್ಷ ಜನ ಪ್ರಾಣದ ಅರ್ಪಣೆಯನ್ನು ಮಾಡಿದ್ರು, ಅಂತಹ ದೇವಸ್ಥಾನದಲ್ಲಿ ರಾಮಲಲ್ಲ ವಿರಾಜಮಾನವಾಗಿ 1 ವರ್ಷ ಆಗ್ತಾ ಇದೆ. 500 ವರ್ಷದ ಪೂರ್ತಿ ಆಗ್ತಾ ಇದೆ. 500 ವರ್ಷದ ಪೂರ್ತಿ ಆಗ್ತಾ ಇದೆ. ಶ್ರೇಷ್ಠ ಇವತ್ತಿನ ದಿನ ಪೂಜೆ. ಇಂತಹ ದಿನ ನನಗೆ ನನ್ನ ಭಾಗದ ಶರಣ ಸಂಸ್ಕೃತಿಯಲ್ಲಿ ಭಾಗವಹಿಸುವಂತ ಅವಕಾಶ ನನಗೆ ಸಿಕ್ಕಿದೆ. ಯಾವತ್ತೂ ಕೂಡ ಈ ದೇಶದ ಗೌರವಿತ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಪಾರ್ಲಿಮೆಂಟ್ ಹೇಗಿರಬೇಕು ಅಂತ ಹೇಳಿದ್ರೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಯಾವ ರೀತಿಯ ಪಾರ್ಲಿಮೆಂಟ್ ಅನ್ನ ಮಾಡಿದ್ರು, ಸಕಲ ಸಮಾಜವನ್ನ ಸೇರಿಸಿಕೊಂಡು ಮಾಡಿದಂತಹ ಪಾರ್ಲಿಮೆಂಟ್ ಹೇಗಿತ್ತೋ ಆ ರೀತಿ ಪಾರ್ಲಿಮೆಂಟ್ ಇರಬೇಕು ಅಂತೇಳಿ ಹೇಳ್ತಾರೆ. ಲೋಕಸಭೆಯಲ್ಲಿ ಇವತ್ತಿನ ಹೊಸ ಪಾರ್ಲಿಮೆಂಟ್ ನಿರ್ಮಾಣ ಆಗಿದೆ. ಆ ಹೊಸ ಪಾರ್ಲಿಮೆಂಟ್ ನಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯಾವುದಾದ್ರೂ ಕಲ್ಪನೆ ಇದೆ ಅಂತ ಹೇಳಿದ್ರೆ ಅದು 12ನೇ ಶತಮಾನದ ಕಲ್ಪನೆ ಇದೆ. ಅಣ್ಣ ಬಸವಣ್ಣವರು ಮಾಡಿದಂತಹ ಕಲ್ಪನೆ ಇವತ್ತಿನ ಹೊಸ ಪಾರ್ಲಿಮೆಂಟ್ ನಲ್ಲಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.